ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು, ಬನ್ನಿ. ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕೃಷ್ಣ ಅಪ್ಪನಿಗೆ ಮಸಾಜ್ ಮಾಡ್ತಾ ಇದ್ದಾನೆ, ಕಾಲು ನೋವಾಗಿತ್ತು ಅಂತ ಹೇಳ್ಬಿಟ್ಟು. ಅದು ಪ್ರೆಷರ್ ಪಾಯಿಂಟ್ ಎಲ್ಲ ಹಿಡ್ದು ಎಣ್ಣೆ ಹಚ್ಚಿ ಎಲ್ಲ ಮಾಡ್ತಿದ್ದಾನೆ. ಮತ್ತು ಅಪ್ಪ ಎಚ್ಚರ ಆಗಿದ್ದಾಗ ಡಾಕ್ಟ್ರು ಏನು ಬೇಕಾಗಿಲ್ಲ ಬರೋದು ಅಂತ ಹೇಳಿ ಫೋನ್ ಮಾಡಿದರು ಅಪ್ಪ ಅಂತ ಹೇಳ್ತಾನೆ. ಸರಿ ಅಂತ ಕತ್ತಿಂಗ್ ಅಳ್ಳಾಡಿಸ್ತಾನೆ ಅವರಪ್ಪ. ಆಮೇಲೆ ಇಲ್ಲಿ ಅಣ್ಣ ಒಬ್ಬ ತಮ್ಮ ಒಬ್ಬ ಬಂದು ನೋಡ್ತಾ ಇರ್ತಾರೆ. ಕೃಷ್ಣ ರುಕ್ಕುನ ನೆನೆಸ್ಕೊಂಡು ಭಾಳ ಫೀಲಿಂಗ್ ಮಾಡ್ಕೋತಿದ್ದಾನೆ ಕಣೋ. ರುಕ್ಕುನ ಹೇಗಾದರೂ ಮಾಡಿ ಮೀಟ್ ಮಾಡಿಸ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಆಗ ಮಾತಾಡ್ತಿದ್ದಾಗ ಅದು ಹೌದು ಕಣೋ, ಕೃಷ್ಣ ರುಕ್ಕುನ ಹೆಂಗಾದರೂ ಮಾಡಿ ಮೀಟ್ ಮಾಡಿಸ್ಬೇಕು ಅಂತ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಅದೇ ಟೈಮಿಗೆ ಅವರ ಅಪ್ಪ ಮಗ ಕಾಲನ್ನು ಒತ್ತಿ ಪ್ರೆಷರ್ ಪಾಯಿಂಟ್ ಹಿಡಿತಿರೋದು ನೋಡಿಬಿಟ್ಟು ಎಚ್ಚರ ಆಗುತ್ತೆ. ಆದರೆ ಖುಷಿಯಾಗಿ ಏನು ಮಾತಾಡಲ್ಲ ಅವರಪ್ಪ. ಅದೇನು ಸಿಟ್ಟೋ ಏನೋ ಗೊತ್ತಿಲ್ಲ, ಖುಷಿಯಾಗಿ ಮಾತಾಡಲ್ಲ. ಅವರಪ್ಪಗೆ ಕಾಲಿಗೆ ಕರೆಕ್ಟಾಗಿ ಎಣ್ಣೆ ಎಲ್ಲ ಹಚ್ಚಿ ಪ್ರೆಷರ್ ಪಾಯಿಂಟ್ ಹಿಡಿತಾ ಇರ್ತಾನೆ. ಆ ಟೈಮಿಗೆ ಪ್ರೆಷರ್ ಪಾಯಿಂಟ್ ಹಿಡಿಯುವಾಗ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅವರಪ್ಪಂಗೆ. ಹಂಗಾಗಿ ಅವರಪ್ಪ ಸರಿ ಎಷ್ಟು ಒಳ್ಳೆ ಮಗ ಅಂದ್ಕೊಂಡು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಕೃಷ್ಣ ರುಕ್ಕು ಫೀಲಿಂಗಲ್ಲೇ ಇರ್ತಾನೆ. ಅಲ್ಲಿ ಬೇರೆ ಕಲ್ಯಾಣಿ ಬೈದಿರ್ತಾಳೆ. ಅವರಮ್ಮ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಕಲ್ಯಾಣಿ ಬಾಯಿಗೆ ಬಂದಂಗೆ ಬೈದಿರ್ತಾಳೆ ಅವನಿಗೆ. ಅದು ಭಾಳ ಬೇಜಾರಾಗೋಂಥ ವಿಷಯ ಕೃಷ್ಣಂಗೆ. ಭಾಳ ಅಂದರೆ ಭಾಳ ಬೇಜಾರಾಗಿರುತ್ತೆ. ಆಗ ತುಂಬ ಬೇಜಾರು ಮಾಡ್ಕೊಂಡು ಮನೆಗೆ ಬಂದಿರ್ತಾನೆ. ಅದನ್ನೇ ಇವರಿಬ್ಬರು ಅಣ್ಣ ತಮ್ಮ ಯೋಚನೆ ಮಾಡ್ತಾಯಿರ್ತಾರೆ. ಹೇಗಾದರೂ ಮಾಡಿ ರುಕ್ಕುನ ಒಂದು ಸಲ ಮೀಟ್ ಮಾಡಿಸ್ಬೇಕು ಕಣೋ ಕೃಷ್ಣಗೆ ಅಂತ ಹೇಳ್ಬಿಟ್ಟು. ಸರಿ ಹಂಗೆ ಮಾಡೋಣ ತಾಳು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಪ್ರೆಷರ್ ಬಿದ್ದಿರುತ್ತೆ. ರುಕ್ಕು ಭಾಳ ಬೇಜಾರು ಮಾಡ್ಕೊಂಡಿರ್ತಾಳೆ. ಥಿಯೇಟ್ರಿಗೆ ಕರ್ಕೊಂಡೋಗಿ ಫಿಲಮ್ ನೋಡೋಕ್ಕೆ ಹೋಗಿ ಅಲ್ಲಿ ಬೆಂಕಿ ಬಿದ್ದು ಅವಳು ಪ್ರಜ್ಞೆ ತಪ್ಪಿ, ಅವಳಿಗೆ ಪ್ರಜ್ಞೆ ಬರೋಷ್ಟರೊಳಗೆ ಹಾಸ್ಪಿಟ್ಲೆಲ್ಲ ಕರ್ಕೊಂಡೋಗಿ ತೋರಿಸಿ ಕರ್ಕೊಬಂದು ಚೆಕಪ್ ಮಾಡಿಸಿ ಎಲ್ಲ ಮಾಡಿ ಬಿಟ್ಟು ಬರೋವಾಗ ತುಂಬಾ ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ. ತಂಗಿ ಬಗ್ಗೆನೂ ಭಾಳ ಬೇಜಾರಾಗಿರುತ್ತೆ. ಹಾಗಾಗಿ ಭಾಳ ಅಂದರೆ ಭಾಳ ಬೇಜಾರು ಮಾಡ್ಕೊಂಡಿರ್ತಾಳೆ. ಅಷ್ಟಿಷ್ಟು ಬೇಜಾರು ಮಾಡ್ಕೊಂಡಿರಲ್ಲ, ಮುಖ ತೋರ್ಸೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಹೇಗೆ ಅಂತ ಇವರು ಯೋಚನೆ ಮಾಡ್ತಿರ್ತಾರೆ. ಕಲ್ಯಾಣಿ ಬೈದಿರೋ ವಿಷಯನ ಕೃಷ್ಣ ಹೇಳಿರಲ್ಲ ಅನಿಸುತ್ತೆ ವಿನಯ್ಗೆ. ಹೇಳಿದರೆ ಯಶೋದೆಗೆ ಕೃಷ್ಣ ಹೇಳಿರಲ್ಲ, ವಿನಯ್ಗೂ ಹೇಳಿರಲ್ಲ. ಹಾಗಾಗಿ ಇವ್ರಿಗೆ ಆ ವಿಷಯಗಳು ಯಾವೂ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಗೊತ್ತಾದರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಈ ಕಡೆ ಅಮ್ಮ ನಾನು ಡ್ಯೂಟಿಗೆ ಹೋಗ್ತೀನಮ್ಮ ಇವತ್ತು ಅಂತೇಳ್ಬಿಟ್ಟು ಹೊರಟಿರ್ತಾಳೆ ರುಕ್ಕು. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ರುಕ್ಕು ಇರು ಒಂದು ನಿಮಿಷ ನಿನ್ನ ಹತ್ರ ಮಾತಾಡಬೇಕು ಅಂತೇಳಿ. ಹೌದಾ ಏನಮ್ಮ ಮಾತು, ಬಾರಮ್ಮ ಅಂತ ಅಂತಾಳೆ. ಆಮೇಲೆ ಅವರಮ್ಮ ಅಲ್ಲಿಗೆ ಬರ್ತಾರೆ. ಬಂದು ಅವರಮ್ಮನೂ ಬರ್ತಾರೆ, ತಂಗಿನೂ ಬರ್ತಾಳೆ, ಎಲ್ಲ ಬರ್ತಾರೆ. ಏನು ಮಾತಾಡಬೇಕು ಹೇಳಮ್ಮ ಅಂತ ಹೇಳಿ. ಸರಿ ಏನು ಮಾತಾಡೋದು ಅಂತ. ಅಲ್ಲ, ಇನ್ನೊಂದು ವಾರ ನೀನು ಆಫೀಸ್ಗೆಲ್ಲ ಹೋಗೋದು ಬೇಡ, ನೀಟಾಗಿ ಹುಷಾರು ಮಾಡ್ಕೊ. ಫಸ್ಟು ಹುಷಾರು ಮಾಡ್ಕೊಂಡು ಆಮೇಲೆ ಹೋಗುವಂತೆ, ಈಗ ಹೋಗೋದು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಅದು ಹೆಂಗಮ್ಮ ಆಗುತ್ತೆ, ಆಫೀಸಿಗೆ ಹೋಗಲೇಬೇಕಲ್ವ, ಸುಮಾರು ವರ್ಕು ಎಲ್ಲ ಇರುತ್ತೆ, ಹಂಗಿರೋಕ್ಕಾಗಲ್ಲ ಕಣಮ್ಮ ಅಂತ ಹೇಳ್ತಾಳೆ. ಇಲ್ಲ ನಿನಗಿನ್ನೂ ಹುಷಾರಾಗಿಲ್ಲ, ನೀನು ಹುಷಾರಾಗೋವರೆಗೂ ಹೋಗೋದೇ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ರುಕ್ಕು ಹೇಳ್ತಾಳೆ, ಅದು ಹೆಂಗಮ್ಮ ಆಗುತ್ತೆ, ಅಷ್ಟೊಂದು ವರ್ಕ್ ಪ್ರೆಷರ್ ಇದೆ, ಮತ್ತು ಸರ್ ಏನು ಅನ್ಕೋತಾರೆ, ಬೇಡ ಸೂರ್ಯಪ್ರಕಾಶ್ ರಾವ್ ಸರ್ ಏನಾರು ಅನ್ಕೋಬಿಟ್ರೆ ಕಷ್ಟ, ಬೇಡ ನಾನು ಹೋಗ್ತೀನಿ ಅಂತ. ಬೇಡ ಹೋಗೋದು ನೀನು ಅಂತೇಳಿ ನಿಲ್ಲಿಸಿರ್ತಾರೆ. ಇದೇ ವಾದ ವಿವಾದ ನಡೀತಾ ಇರುತ್ತೆ. ಮತ್ತು ಕಲ್ಯಾಣಿ ಬೇರೆ ಬೇಜಾರು ಮಾಡ್ಕೋತಾಳೆ. ಇಷ್ಟೆಲ್ಲ ಆಗಿದೆ, ಅವಳು ಮಾತಾಡಿಸ್ಬೇಡ ಅಂತಲೂ ಕೂಡ ಹೇಳಿದ್ಲು. ಆದರೂ ನೀನು ಕೂಡ ಅಲ್ಲಿ ಫಿಲಮ್ಗೆಲ್ಲ ಹೋಗಿದ್ದೀರಾ ಜೊತೆಯಾಗಿ, ಅದು ಬೇರೆ ಅವಳಿಗೆ ಸಿಟ್ಟು ಬಂದಿದೆ. ಅಕ್ಕ ಇನ್ಯಾವತ್ತೂ ನೀನು ಹೇಳ್ದಂಗೆ ಕೇಳ್ತೀನಿ ಕಣೆ,
ಕೃಷ್ಣನ ಮಾತಾಡ್ಸಲ್ಲ ಅಂದವಳು ಪುನಃ ಇದೇ ಮಾಡಿದೀಯ, ಅದಕ್ಕೆ ಅವಳಿಗೆ ಬೇಜಾರಾಗಿರುತ್ತೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.